ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿ ಮನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಮಾಡ್ತಕ್ಕಂಥ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ, ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇವತ್ತು ಸಂಡೇ ಲಾಗ್ ಬಂದುಬಿಟ್ಟು ಸೊ ಮಕ್ಕಳು ಟೆಸ್ಟ್ಗೆ ಅಂತ ಹೇಳಿಬಿಟ್ಟು ಓದ್ಕೊಳ್ತಿದ್ರು. ಮಗನ ಹಸ್ಬೆಂಡ್ ಪ್ರಿಪೇರ್ ಮಾಡ್ತಾಯಿದ್ರು, ಮಗಳು ಪಾಡಿಗೆ ಮಗಳು ಓದ್ಕೊಳ್ತಾ ಇದ್ನು. ಸ್ವಲ್ಪ ಸಂಡೇ ಆಗಿದ್ದರಿಂದ ಸ್ವಲ್ಪ ನಂದು ಸ್ವಲ್ಪ ಕ್ಲೀನಿಂಗ್ಸ್ ಎಲ್ಲ ಇತ್ತು, ಹಾಗಾಗಿ ಕ್ಲೀನ್ ಮಾಡೋಣ ಸ್ವಲ್ಪ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಬೀಡ್ಸು ಮತ್ತು ಸೀಕ್ವೆನ್ಸು ಎಲ್ಲ ಇದ್ವು. ನಾನು ಸ್ಯಾರಿ ಟ್ಯಾಸಲ್ಸ್ಗೆ ಹಾಕ್ತಕ್ಕಂಥ ಬೀಡ್ಸು ಆಗಲಿ, ಸೀಕ್ವೆನ್ಸ್ ಆಗಲಿ ಮತ್ತು ಥ್ರೆಡ್ಸ್ ಆಗಲಿ ಎಲ್ಲನೂ ಎಲ್ಲ ಮಿಕ್ಸಿ ಹಾಕ್ಬಿಟ್ಟಿತ್ತು. ಸೊ ತುಂಬಾ ದಿವಸ ಆಗಿತ್ತು ನಾನೆಲ್ಲ ಕ್ಲೀನ್ ಮಾಡಿ. ಸೊ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ. ಸೊ ಒಂದೊಂದಾಗಿ ಎಲ್ಲ ತೆಗಿತಾ ನೋಡ್ತಾ ಇದೆ. ಕೆಲವೊಂದೆಲ್ಲ ಬೀಡ್ಸು ಎಕ್ಸ್ಟ್ರಾ ಇದ್ವು. ಸೊ ನಾನು ಅದನ್ನೆಲ್ಲ ಬೇರೆ ಬೇರೆ ಮಾಡಿ ಎಲ್ಲನೂ ಒಂದೊಂದು ಬಾರಿ ನಾನು ಇದ್ರೂ ಮನೇಲಿಲ್ಲ ಅಂತ ಹೇಳಿಬಿಟ್ಟು ಇಷ್ಟೊಂದು ತಂದಿರೋದು ಉಂಟು. ಸೊ ಅದೆಲ್ಲ ನೀಟಾಗಿ ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಡ್ತಾ ಇದ್ದೆ. ಕೆಲವೊಂದು ಐಟಮ್ಸ್ ಎಲ್ಲ ನಾನು ಅದು ನೀಟಾಗಿ ತೆಗ್ದಾಗ ಗೊತ್ತಾಯಿತು ಎಷ್ಟೊಂದು ಐಟಮ್ಸ್ ಎಲ್ಲ ವೇಸ್ಟ್ ಐಟಮ್ಸ್ ಎಲ್ಲ ಇದ್ವು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಬೇರೆ ಬೇರೆ ಮಾಡಿದೆ. ಸೊ ಇದು ನನ್ನ ಮಗಳು ಫೋಟೋ ಕೂಡ ಸಿಕ್ತು, ಇಷ್ಟು ಕ್ಯೂಟಾಗಿದ್ದಾಳೆ ಅಂತ ಹೇಳ್ಬಿಟ್ಟು. ಒಂದು ಫೋಟೋ ಮಿಸ್ಸಾಗಿ ರ್ಯಾಕ್ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಸೊ ನೋಡಿ ನಾನು ಕ್ಲೀನ್ ಮಾಡ್ತಾಯಿದ್ದೆ, ತುಂಬಾ ಗಲೀಜಾಗಿತ್ತು. ಸೊ ತುಂಬ ದಿವಸದಿಂದ ಕ್ಲೀನೇ ಮಾಡಿರಲಿಲ್ಲ. ಇದನ್ನೆಲ್ಲ ನೀಟಾಗಿ ಎಲ್ಲ ಎತ್ತಿಟ್ಟಿರ್ತೀನಿ ನಾನು ಒಂದ್ಸರಿ, ಬಟ್ ಮತ್ತೆ ಅದನ್ನೆಲ್ಲ ಮೆಸ್ಸಿ ಮಾಡಿರ್ತೀನಿ. ನನ್ನ ಮಗಳದ್ದು ಇದು ಎಂಬ್ರಾಯ್ಡ್ರಿ ವರ್ಕ್ ಕಲಿಬೇಕಾದ್ರೆ ನಾನು ನನ್ನ ಮಗಳ ಹೆಸರು ಹಾಕಿದ್ದೆ. ಸೊ ಅದನ್ನು ಸಿಕ್ತು ಕೂಡ. ಅದು ಒಂದು ಕಡೆ ಸೈಡ್ ಕ್ಲೀನ್ ಎಲ್ಲ ಆದಮೇಲೆ ನಂತರ ನಾನು ಇಲ್ಲಿ ಮಕ್ಕಳದು ವೈಟ್ ಯೂನಿಫಾರ್ಮ್ಸು ಯಾವ ರೀತಿ ಗಲೀಜಾಗಿರುತ್ತೆ, ಸೊ ಅದನ್ನು ಯಾವ ರೀತಿ ವಾಶ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಸಾರಿ ನನ್ನ ಮಗಳು ಸ್ಕೂಲಲ್ಲಿ ವೈಟ್ ಯೂನಿಫಾರ್ಮ್ ಮಾಡಿದ್ದಾರೆ. ಸೊ ತುಂಬಾ ಗಲೀಜಾಗುತ್ತೆ. ವೀಕ್ಲಿ 1 ಡೇಸ್ ಇರುತ್ತೆ, ಬಟ್ ತುಂಬಾ ಗಲೀಜು ಮಾಡ್ಕೊಂಬಂದಿರ್ತಾರೆ. ಏಕೆ ಅಂತ ಅಂದರೆ ಎಸ್ಪೆಷಲಿ ಮಗ ಅಂತೂ ತುಂಬಾ ಗಲೀಜು ಮಾಡ್ಕೊಂಬಂದಿದ್ದ. ಸೊ ಇದನ್ನು ನನಗೆ ಯಾವ ರೀತಿ ವಾಶ್ ಮಾಡೋದು ಅಂತ ಅಂದ್ಬಿಟ್ಟು ಇದಕ್ಕೆ ನಾನು ರಿನ್ ಹಾಲ ಅಂತ ಬರುತ್ತೆ. ಸೊ ಅದನ್ನು ಜಸ್ಟ್ ಸ್ವಲ್ಪ ಲೈಟಾಗಿ ಇದಕ್ಕೆ ಕೊಳೆ ಎಲ್ಲ ಎಲ್ಲೆಲ್ಲಿ ಇರ್ತೀಯೋ ಆ ಜಾಗಕ್ಕೆ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸ್ವಲ್ಪ ಲೈಟಾಗಿ ಹಾಕಿ ನಂತರ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಸೊ ಸ್ಪ್ರೆಡ್ ಆದಮೇಲೆ ನಾವು ಇದನ್ನು ಮಿಷಿನ್ಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಕಲ್ಲರ್ ಬಟ್ಟೆಗೆ ಇದನ್ನು ಅಪ್ಲೈ ಮಾಡಬೇಡಿ ಫ್ರೆಂಡ್ಸ್, ಯಾಕೆಂದರೆ ಕಲ್ಲರ್ ಬಟ್ಟೆಗೆ ಏನಾದರೂ ಅಪ್ಲೈ ಮಾಡಿದ್ರೆ ಕಲ್ಲರ್ ಚೇಂಜ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಕಲ್ಲರ್ ಬಟ್ಟೆಗೆಲ್ಲ ನೀವು ಆ್ಯಡ್ ಮಾಡಬೇಡಿ ಇದನ್ನು. ಸೊ ಇದೇನಿದ್ರು ವೈಟ್ ಬಟ್ಟೆಗೆ ಮಾತ್ರ ಯೂಸ್ ಮಾಡುವಂಥದ್ದು. ಇದ್ರ ಹೆಸರು ಬಂದು ರಿನ್ ಆಲಾ ಅಂತ ಹೇಳಿಬಿಟ್ಟು, ಇದು ಯಾವುದೇ ನಿಮಗೆ ಸ್ಟೋರಲ್ಲಿ ಕೇಳಿದ್ರು ಸಿಗುತ್ತೆ ನಿಮಗೆ. ಸೊ ನಾನು ಇದನ್ನು ನೋಡಿ ಎಲ್ಲದಕ್ಕೂ ಕಾಲರ್ಗಾಗಲಿ ಮತ್ತು ಶೋಲ್ಡರ್ ಅಂದರೆ ಸ್ಲೀವ್ ಕಾಲರ್ಗಾಗಲಿ ಮತ್ತು ನೆಕ್ ಕಾಲರ್ಗಾಗಲಿ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಬೇಕು. ಜಸ್ಟ್ ಒಂದು ಸರಿ ಸ್ಪ್ರೆಡ್ ಮಾಡಿಬಿಟ್ಟು ನೀವು ಲಿಕ್ವಿಡ್ ಎಲ್ಲ ಹಾಕಿಬಿಟ್ಟು ಮಾಮೂಲಿ ವಾಶ್ ಮಾಡೋದು. ಸೊ ಎಲ್ಲೆಲ್ಲಿ ಕೊಳೆ ಇದೆಯೋ ಅಲ್ಲಿಗೆ ಮಾತ್ರ ಹಾಕಿ. ಸೊ ಫುಲ್ಲು ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ, ಜಾಸ್ತಿ ಕೊಳೆ ಇರುತ್ತಲ್ಲ. ಸೊ ಜಸ್ಟ್ ಈ ಥರ ರಬ್ ಮಾಡಿದ್ರೆ ಸಾಕು. ಸೊ ತುಂಬ ಚೆನ್ನಾಗಿ ವೈಟ್ ಬಟ್ಟೆಗಳು ತುಂಬಾ ಚೆನ್ನಾಗಾಗುತ್ತೆ. ಸೊ ಒಂದು ಕಲೆ ಇಲ್ದಂಗೆ ಹೋಗುತ್ತೆ. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ನಾನು ಯೂಶ್ವಲಿ ಈ ಥರ ವೈಟು ಅಂದರೆ ಶರ್ಟ್ ಆಗಲಿ, ಈ ಥರ ಯೂನಿಫಾರ್ಮ್ಸ್ ಆಗಲಿ, ಇದು ಜಸ್ಟ್ ಈ ವರ್ಷದಿಂದ ಮಾತ್ರ ಯೂನಿಫಾರ್ಮ್ ಮಾಡಿರೋದ್ರಿಂದ ನಾನು ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನೇ ಸಂಡೇ ಎಲ್ಲ ಫುಲ್ಲು ಇದೇ ಕೆಲಸ ಆಗಿತ್ತು ನನಗೆ. ಸೊ ನೋಡಿ ಸ್ವಲ್ಪ ಜಾಸ್ತಿನೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ಎಂಥ ಕಲೆ ಇದ್ರೂ ವೈಟ್ ಅರ್ಶಿನ ಶಾಸ್ತ್ರದಲ್ಲಿ ಎಲ್ಲ ಮದುವೆ ಟೈಮಲ್ಲೆಲ್ಲ ಅರ್ಶಿನ ಎಲ್ಲ ಹಚ್ಚಿರ್ತಾರಲ್ವ. ಸೊ ಆ ಥರ ಅರ್ಶಿನ ಎಲ್ಲ ಹಚ್ಚಿರೋ ಬಟ್ಟೆಗಳಿಗೂ ಕೂಡ ನೀವು ಈ ಥರ ವೈಟ್ ಹಾಲ ಹಾಕಿದ್ರೆ ತುಂಬ ನೀಟಾಗಿ ವೈಟು ಬಟ್ಟೆ ಕ್ಲೀನ್ ಆಗುತ್ತೆ. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಸೊ ಇದು ವಾಶ್ ಎಲ್ಲ ಆದಮೇಲೆ ನಿಮಗೆ ಯಾವ ರೀತಿ ವಾಶ್ ಆಗಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಸೊ ಅಷ್ಟರೊಳಗೆ ನಾನು ಸ್ವಲ್ಪ ಕಿಚನಲ್ಲೆಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಹಾಗಾಗಿ ಕಿಚನಲ್ಲಿ ಟಿಫನ್ಗೆಲ್ಲ ಸ್ವಲ್ಪ ಮಾಡ್ಕೊಂಬಿಡೋಣ. ನಂತರ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ಸ್ವಲ್ಪ ಟಿಫನ್ ಮಾಡಿಕೊಂಡೇ ಹೋಗಬೇಕಿತ್ತು ಹಾಸ್ಪಿಟಲ್ಗೆ. ಸೊ ಹಾಗಾಗಿ ಅಷ್ಟೊತ್ತಿಗೆ ಟಿಫನ್ ಮಾಡೋಣ ಅಂತ ಯೂಶ್ವಲಿ ನಮ್ಮ ಮನೇಲಿ ಸ್ಯಾಟರ್ಡೇ ಮತ್ತು ಸಂಡೇ ಆ ಥರ ಎಲ್ಲ ಇದ್ದಾಗ ಮನೇಲಿ ಎಲ್ಲರೂ ಇದ್ದಾಗ ಉಪ್ಪಿಟ್ಟು ಮಾಡ್ತೀನಿ. ಏಕೆ ಅಂತಂದರೆ ಬಿಸಿಯಾಗಿ ತಿನ್ಬೋದು ಅಂತ ಹೇಳಿಬಿಟ್ಟು ಉಪ್ಪಿಟ್ಟು ಮಾಡೋದು. ಸೊ ನಾನು ಅಲ್ಲಿ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಳ್ತಾಯಿದ್ದೆ. ಟಿಫನ್ ಮಾಡಿದ್ಮೇಲೆ ಸಿಂಕಲ್ಲಿರೋವಂಥ ಪಾತ್ರೆಗಳನ್ನೆಲ್ಲ ತೊಳೆದು ಮತ್ತು ಸ್ವಲ್ಪ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಕಿಚನೆಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ಟೈಮೇ ಆಗೋಗ್ಬಿಡ್ತು. ಸೊ ಹಾಗಾಗಿ 11 o'clock ಆಗಿತ್ತು.
ಕಿಚನೆಲ್ಲ ಸ್ವಲ್ಪ ನೀಟಾಗಿ ಸ್ವಲ್ಪ ಡೀಪಾಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಸ್ವಲ್ಪ ಕಿಚನಲ್ಲಿ ಏನು ಪ್ರಾಬ್ಲಮ್ಮು ಅಂತಂದರೆ ಈ ಚಿಮ್ನಿ ಇರುತ್ತಲ್ಲ, ಚಿಮ್ನಿ ಸ್ವಲ್ಪ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಸೊ ಅದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಬೇಕು ಅಂತಂದರೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಆವಾಗ ಯೂಶ್ವಲಿ ನಾನು ಈ ಥರ ಸಿಫು ಮತ್ತು ಲೈಝಾಲ್ ಅವ್ರದ್ದು ಈ ಥರ ಲಿಕ್ವಿಡ್ಸ್ ಎಲ್ಲ ಸಿಗುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿ ನಾನು ಆ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ಸೊ ಇದು ನೋಡಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ಪ್ರೇ ಎಲ್ಲ ಮಾಡಿದ್ದೆ ಸಿಫ್ ಅವ್ರದ್ದು. ಸೊ ಇಷ್ಟು ಅಂಟೆಲ್ಲ ಇರುತ್ತಲ್ಲ, ಅದೆಲ್ಲ ಬಟ್ಟೆಗೆಲ್ಲ ಅಂಟ್ಕೊಂಡ್ರೆ ಮತ್ತೆ ಕೂಡೆಗೂ ಅಂಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಾನು ಯೂಶ್ವಲಿ ಟಿಶ್ಯೂಲಿ ನಾನು ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ತೆಗ್ದು ಮಾಡೋದು ಅಂದರೆ ತುಂಬಾ ರಿಸ್ಕಿ ಕೆಲಸ. ಹಾಗಾಗಿ ಟಿಶ್ಯೂಲಿ ಸ್ವಲ್ಪ ನಾನು ನೀಟಾಗಿ ಫಸ್ಟ್ ಸ್ಪ್ರೇ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಆದಮೇಲೆ ಅದನ್ನು ನೀಟಾಗಿ ಆ ಜಿಡ್ಡನ್ನು ತೆಗೆದುಬಿಡ್ತೇನೆ. ಸೊ ಇದನ್ನು ನಾನು ಯಾವಾಗಲೂ ಅಂದರೆ ಯೂಶ್ವಲಿ ಅದು ಗಲೀಜಾಗೋದಕ್ಕೆ ಜಾಸ್ತಿ ಡೀಪಾಗಿ ಗಲೀಜಾಗೋದಕ್ಕೆ ಬಿಡೋದಿಲ್ಲ. ಆವಾಗ ಅದನ್ನು ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನೀವು ಅಷ್ಟೇ ಡೀಪಾಗಿ ಆಗೋವರೆಗೂ ನೀವು ಬಿಡೋಕ್ಕೆ ಹೋಗಬೇಡಿ. ಆವಾಗ ಕ್ಲೀನ್ ಮಾಡಿಕೊಂಡ್ರೆ ನಮ್ಗೆ ಅದು ರಿಸ್ಕ್ ಇರೋದಿಲ್ಲ ಅಂತ. ಸೊ ನೋಡಿ ನಾನು ಕ್ಲೀನೆಲ್ಲ ಆಯಿತು. ಒಂದು ಸಾರಿ ನಾನು ತೇವದ ಬಟ್ಟೆಯಲ್ಲಿ ನಾನು ನೀಟಾಗಿ ಸೀಟ್ಕೊಳ್ತಾ ಇದ್ದೀನಿ. ಸೊ ನಂತರ ಕಿಚನೆಲ್ಲ ಕ್ಲೀನ್ ಮಾಡಿದಾಯಿತು. ನಂತರ ರೂಮಲ್ಲಿ ಬ್ಲ್ಯಾಂಕೆಟ್ಸ್ ಎಲ್ಲ ತುಂಬಾ ಗಲೀಜಾಗಿತ್ತು. ಸೊ ಅದು ಯೂಶ್ವಲಿ ನಾನು 15 ಡೇಸು 1 ಮಂತ್ಗೆಲ್ಲ ತೆಗಿತಾ ಇರ್ತೀನಿ. ಈ ಸರಿ ಸ್ವಲ್ಪ ಲೇಟ್ ಆಗೋಯಿತು ತೆಗಿಯೋದು. ಸೊ ತುಂಬಾ ಗಲೀಜಾದಂಗೆ ಅನಿಸ್ತಿತ್ತು. ಸೊ ಹಾಗಾಗಿ ಬ್ಲ್ಯಾಂಕೆಟ್ಸ್ ಎಲ್ಲ ತೆಗೆದೆ. ನಾನು ಇಲ್ಲಿ ಮಂಚದ ಮೇಲೆ ಹಾಸಿಗೆನ ನಾವು ಇದು ನಾರು ಮತ್ತು ಹತ್ತಿಯಿಂದ ಹೊಲಿಸಿರೋ ಅಂಥದ್ದು. ಸೊ ನಾವು ಯಾವುದೇ ಆಗಲಿ ಕೊರ್ನಾಲ್ ಆ ಥರ ಯಾವುದು ಯೂಸ್ ಮಾಡಿಲ್ಲ. ಇದರಲ್ಲಿ ಸ್ವಲ್ಪ ನಾರು ಮತ್ತು ಹತ್ತಿ ಎಲ್ಲ ಇರೋದ್ರಿಂದ ಬ್ಯಾಕ್ ಪೇಯ್ನ್ ಆ ಥರ ಎಲ್ಲ ಯೂಶ್ವಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ ಸದ್ಯಕ್ಕೆ. ಸೊ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿದೆ. ನಾನು ಮಂಡೆಯಿಂದ ಸ್ವಲ್ಪ ಒಬ್ಬರು ಆಂಟಿ ಕೆಲಸಕ್ಕೆ ಅಂತ ಬರ್ತಾರೆ. ಸೊ ಹಾಗಾಗಿ ನಾನು ತುಂಬ ಡೀಪಾಗಿ ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಒಂದು ಸೈಡ್ ವಾಶ್ ಆಗಿದೆ, ಹೇಗೆ ವಾಶ್ ಆಗಿದೆ ಅಂತ ಅವಶ್ಯಕತೆ ನೋಡಿ. ನೋಡ್ರಿ ಚೆನ್ನಾಗಿ ಹೋಗಿಲ್ವಾ ಕೊಳೆ ಎಲ್ಲ, ಎಷ್ಟು ನೀಟಾಗಿ ಹೋಗೈತೆ ನೋಡ್ರಿ. ಇವಂದಂತೂ ಒಳ್ಳೆ ಪೆನ್ಸಿಲ್ ಕರೆ, ಎಷ್ಟು ಗಲೀಜಾಗಿರ್ತದೆ. ಚೆನ್ನಾಗಿ ಹೋಗೈತೆ. ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ನೋಡಿದ್ರಲ್ವಾ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಸೊ ಇಂಜೆಕ್ಷನ್ ಹಾಕ್ಸ್ಕೊಂಬರೋದಿತ್ತು. ಸೊ ಹಾಗಾಗಿ ಇಂಜೆಕ್ಷನ್ ಏನಿದು ಅಂತ ಕೇಳ್ಬೋದು. ಏನು ಅಂತ ಅಂದರೆ ಇದು ಬ್ಲಡ್ಡನ್ನು ತಿನ್ ಮಾಡುತ್ತೆ. ಸೊ ನನಗೆ ಕಾಲಲ್ಲಿ ಸ್ವಲ್ಪ ಬ್ಲಡ್ ಕ್ಲಾಟ್ ಆಗಿರೋದ್ರಿಂದ ಅದಕ್ಕೆ ಈ ಇಂಜೆಕ್ಷನ್ ಕೊಡ್ತಾಯಿದ್ದಾರೆ. ಅದಕ್ಕೆ ತುಂಬ ತೆಳುವಾಗಿ ನಂತರ ಅದು ನೀಟಾಗಿ ಕ್ಲಿಯರಾಗಿ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ತೊಗೊಳ್ತಾ ಇದ್ದೀನಿ. ಸೊ 10 ಇಂಜೆಕ್ಷನ್ ತೊಗೊಳೋದಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿರಬೇಕು. ಇದು ಎಲ್ಲರೂ ಬ್ಲೀಡಿಂಗ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಕೆಲಸ ಎಲ್ಲ ಅಷ್ಟು ಮಾಡಬಾರ್ದು. ನಾನು ನೋಡಿದ್ರೆ ಎದ್ವಾ ಕೆಲಸ ಬೇರೆ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಗೆ ನನಗೆ ಮಂಡೆಗೆ ಅದು ಆ ಇಂಜೆಕ್ಷನ್ ಮುಗ್ದೋಗ್ಬಿಡುತ್ತೆ. ಸೊ ಇಲ್ಲಿ ಟೀ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಟೀ ಇಡ್ತಾಯಿದ್ದಾರೆ. ನಾನು ಎಲ್ಲ ಆಸ್ಪತ್ರೆಯಿಂದ ತೋರಿಸ್ಕೊಂಬಂದಾದ್ಮೇಲೆ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಸ್ವಲ್ಪ ಆದರೂ ಸಮಾಧಾನ ಆಗೋಲ್ಲ. ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ರೆ ಅಷ್ಟು ರಿಸ್ಕ್ ಇರೋಲ್ಲ ಅಂತ ಹೇಳಿಬಿಟ್ಟು ಮಾಡ್ತಿರ್ತೀನಿ. ಸಂಡೇ ಅಷ್ಟು ಕೆಲಸ ಇರೋಲ್ಲ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಸಂಡೇನೇ ಜಾಸ್ತಿ ಕೆಲಸ ಇರುತ್ತೆ ಮನೆಯಲ್ಲಿ. ಎಕ್ಸ್ಟ್ರಾ ಕೆಲಸನೇ ಆಗಿಬಿಟ್ಟಿರುತ್ತೆ. ಎವ್ರಿ ಡೇ ಏನಾದರೂ ಒಂದು ಮನೆಯಲ್ಲಿ ಮಾಮೂಲಿ ಕೆಲಸ ಮಾಡಿಕೊಂಡು ನಮ್ಮ ಕೆಲಸ ಏನಿರುತ್ತೋ ಹೊರಗಡೆ ಅದನ್ನು ಮುಗಿಸ್ಕೊಳ್ತೀವಿ. ಬಟ್ ಸಂಡೇ ಅಂತಂದರೆ ಏನಾದರೂ ಫ್ರೀ ಇತ್ತು ಅಂದರೆ ಇರೋ ಕೆಲಸ ಎಲ್ಲ ಇಲ್ಲದೇ ಇರೋ ಕೆಲಸ ಎಲ್ಲನೂ ಹ್ಯಾಡ್ ಆಗಿಬಿಟ್ಟಿರುತ್ತೆ ಅದ್ರ ಜೊತೆಗೆ. ಸೊ ಇವರು ಟೀ ಮಾಡ್ತಾಯಿದ್ರು ಒಂದು ಕಡೆ ಸೈಡು, ಇನ್ನೊಂದು ಕಡೆ ಸೈಡ್ ನಾನು ಪಾತ್ರೆ ತೊಳಿತಾ ಇದ್ದೆ. ಸೊ ಇಬ್ಬರು ಟೀ ಕುಡಿದು ಆದಮೇಲೆ ನಂದು ಕೆಲಸ ಸ್ವಲ್ಪ ಮುಗೀತು ತಕ್ಕ ಮಟ್ಟಿಗೆ. ನಂತರ ಕೆಲವೊಂದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಮೀಶೋದೆಲ್ಲ ಬಂದಿತ್ತು, ಅದನ್ನೆಲ್ಲ ಓಪನ್ ಮಾಡೋದೆಲ್ಲ ಇತ್ತು ಕೂಡ. ಸೊ ಅದು ನಾನು ಏನೇನು ಪ್ರಾಡಕ್ಟ್ಸ್ನ ಬೈ ಮಾಡಿದೆ ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಇವ್ರಿಗೆ ಸಂಡೇ ಆಯಿತು ಅಂತಂದರೆ ಟೀ ಇನ್ಚಾರ್ಜು, ಟೀ ಮಾಡೋದು ಅದನ್ನು ಮಾತ್ರ ಒಂದು ಮಾಡ್ತಾರೆ. ಬೇರೆ ಎಲ್ಲ ಏನೂ ಮಾಡಲ್ಲ. ಸಣ್ಣ ಪುಟ್ಟ ಅಂದರೆ ಮಕ್ಕಳು ಓದಿಸೋದು ಅದನ್ನೆಲ್ಲ ಮಾಡ್ತಿರ್ತಾರೆ. ಓಕೆ, ಅಷ್ಟಾರು ಮಾಡಿಕೊಡ್ತಾರಲ್ಲ ಅನ್ನೋ ಒಂದು ಖುಷಿ.
ನಂತರ ಇಲ್ಲಿ ನಾನು ನೋಡಿ ಯಾವ ಥರ ಥ್ರೆಡ್ಸ್ ಎಲ್ಲ ಇದು ಅಂದರೆ ಅರೇಂಜ್ ಮಾಡಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಯಾರಿ ಟ್ಯಾಸಸ್ ಸ್ಟಿಚ್ನೆಲ್ಲ ನಾನು ನೀಟಾಗಿ ಒಂದು ಈ ಥರ ಬಾಕ್ಸಿಗೆ ಹಾಕಿಟ್ಟಿರ್ತೀನಿ. ಮತ್ತು ಇದು ಮಾಮೂಲಿ ಥ್ರೆಡ್ಸು, ಇದು ಬ್ಲೌಸ್ ಎಲ್ಲ ಹೊಲಿತೀನಲ್ವ, ಸೊ ಮನೇಲೂ ಕೂಡ ಒಂದು ಸೆಟ್ ಇಟ್ಟಿರ್ತೀನಿ ಎಮರ್ಜೆನ್ಸಿ ಪರ್ಪಸ್ಗೆ ಅಂತ ಹೇಳಿಬಿಟ್ಟು. ನಂತರ ಇಲ್ಲಿ ಬೀಡ್ಸು, ಇದು ಬೀಡ್ಸು ಅಷ್ಟೇ ಒಂದು ಸ್ಟೋರೇಜ್ ಬಾಕ್ಸ್ ತೊಗೊಂಡಿದ್ನಲ್ಲ, ಸೊ ಅದರೊಳಗೆಲ್ಲ ನೀಟಾಗೆಲ್ಲ ಸಪ್ರೇಟಾಗಿ ಬೀಡ್ಸ್ನೆಲ್ಲ ಇಟ್ಟಿದ್ದೀನಿ. ಸೊ ಇದನ್ನು ನೋಡಿ ಜರ್ದೋಸಿ ಈ ಥರ ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ನೀಟಾಗಿ ಇಟ್ಕೊಂಡಿದ್ರೆ ನಮಗೆ ನೆಕ್ಸ್ಟು ಮುಂದಕ್ಕೆ ಏನಾದರೂ ಮಾಡಬಹುದು. ಯೂಸ್ ಮಾಡಿ ಇದ್ರದ್ದು ಮುಗ್ದೋಗಿರ್ತಕ್ಕಂಥದ್ದು ನೋಡಿ ಕೂಡ ಎಸ್ತಿಲ್ಲ ನಾನು, ಇದನ್ನೆಲ್ಲ ನಾನು ಯಾಕೆಂತಂದರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತಲೇ ಎತ್ತಿಟ್ಟಿದ್ದೀನಿ, ನೋಡೋಣ. ಸೊ ನಂತರ ನೋಡಿ ಇದು ಈ ಥರ ಆರ್ಗನೈಸ್ ಬಾಕ್ಸು, ಇದನ್ನು ನಾವು ದಿನಸಿಗಾದ್ರೂ ಇಟ್ಕೋಬೋದು ಕಿಚನಲ್ಲಿ. ನಾನು ಇದನ್ನು ಬೀಡ್ಸ್ಗೆ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ, ಏಕೆಂದರೆ ಎಕ್ಸ್ಟ್ರಾ ಬೀಡ್ಸ್ ಎಲ್ಲ ಮೆಸ್ಸಿಯಾಗಿ ಮಾಡೋದಕ್ಕಾಗೋದಿಲ್ಲ, ಒಂದೇ ಜೊತೆಗೆ ಹಾಕಿಡೋಕ್ಕಾಗೋದಿಲ್ಲ, ಏಕೆಂದರೆ ಯಾವುದ್ರಲ್ಲಿ ಎಷ್ಟಿದೆ ಅಂತಂದ್ರೂ ಗೊತ್ತಾಗೋದಿಲ್ಲ. ಸೊ ಕುಚ್ಚು ಕಟ್ಟೋದ್ರಿಂದ ತುಂಬಾ ಬೀಡ್ಸು ಮಡಗಿದ್ದೀನಿ. ಸೊ ನೋಡಿ ಎಷ್ಟು ಥರ ಬೀಡ್ಸ್ ಇದ್ದಾವೆ ಅಂತಂದರೆ ಹೋದಾಗೆಲ್ಲ ಅದು ಚೆನ್ನಾಗಿ ಕಾಣಿಸ್ತು, ಮತ್ತು ಆ ಥರ ಏನಾದರೂ ಅನಿಸ್ತು ಅಂದರೆ ಸೊ ನಾನು ಇಷ್ಟು ಒಂದು 20-30 ರೂಪೀಸ್ಗೆ ಅಂತ ಹೇಳಿಬಿಟ್ಟು ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ. ಸೊ ನೆಕ್ಸ್ಟು ಅದು ಖಾಲಿ ಆಗುತ್ತೆ ಮತ್ತು ಸಿಕ್ಕೋದಿಲ್ಲ ಆ ಡಿಸೈನ್ ಬೀಡ್ಸು ಆ ಥರ ಎಲ್ಲ ಇರೋದ್ನಾಗ ನಾನು ಸ್ವಲ್ಪ ಎಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋದು ಜಾಸ್ತಿನೇ ಕೂಡ. ಸೊ ನೋಡಿ ಈ ಥರ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಸೊ ನಂತರ ಒಂದು ಮೀಶೋದಲ್ಲಿ 3 ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ. ಸೊ ನೋಡೋಣ ಏನು ಬಂದಿದೆ ಪ್ರಾಡಕ್ಟ್ಸು ಅಂತ ಹೇಳಿಬಿಟ್ಟು. ಮೊದಲಿಗೆ ಓಪನ್ ಮಾಡ್ತಿರೋದು ಇದು ವಾಟರ್ ಪ್ರೂಫ್ ಗ್ಲೂ ಅಂತ ಹೇಳಿಬಿಟ್ಟು, ಇದು ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿದ್ದೆ ಸ್ವಲ್ಪ, ಇದು ಯಾವ ಥರ ಯೂಸ್ ಮಾಡೋದು, ಏನಕ್ಕೆ ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ, ಇಲ್ಲಿ ವೈಟ್ ಸಿಮೆಂಟ್ಸು ಮತ್ತು ಈ ಕಿಚನಲ್ಲೆಲ್ಲ ಹಾಕಿರ್ತಾರಲ್ವ, ಸೊ ಕ್ರ್ಯಾಕೆಲ್ಲ ಬರಬಾರ್ದು ಅಂತ ಹೇಳಿಬಿಟ್ಟು ಅದಕ್ಕೆ ಹಾಕೋದಕ್ಕೆ ಅಂತ ಹೇಳಿ. ನೋಡೋಣ, ಅದು ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟು ಲಾಗಲ್ಲಿ ಯಾವ ಥರ ಮಾಡಿದ್ದೀನಿ, ಅದು ಏನು ವರ್ಕ್ ಆಯಿತಾ ಇಲ್ವಾ ಅಂತ ನಾನು ನೆಕ್ಸ್ಟು ನಿಮ್ಗೆ ಲಾಗಲ್ಲಿ ಹೇಳ್ತೀನಿ. ಮತ್ತು ನೆಕ್ಸ್ಟು ಇನ್ನೊಂದು ಬಂದು ಇದು ಆರ್ಗನೈಸ್ ಬಾಕ್ಸು. ಸೊ ನಾನು ಲಾಸ್ಟ್ ನಿಮಗೆ ಒಂದು ಸರಿ ವಿಡಿಯೋದಲ್ಲಿ ತೋರಿಸಿದೆ, ಇದು ಜುವೆಲ್ಸ್ ಓಲೆಗಳೆಲ್ಲ ಇಡೋ ಅಂಥ ಆರ್ಗನೈಸ್ ಬಾಕ್ಸು. ಇದು ನನ್ನ ಫ್ರೆಂಡು ಕೂಡ ನನಗೆ ಕೇಳಿದರು, ನನಗೆ ಇದೇ ಥರನೇ ಬೇಕು, ನನಗೂ ಅಂತ ನಂಗೆ ಕೊಡಿ ಅಂತ ಹೇಳಿಬಿಟ್ಟು, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಇದು ಗ್ರಾಸ್ ಮ್ಯಾಟು, ಇದು ನಾನು ಫಸ್ಟು 2 ತರಿಸಿದ್ದೆ, ಸೊ ತುಂಬ ಚೆನ್ನಾಗಿದೆ. ಸೊ ಇವಾಗ ನಾನು ಮತ್ತೆ ಇದು ಇನ್ನೂ 2 ತರಿಸಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು, ಗ್ರಾಸ್ ಮ್ಯಾಟ್ ಅಂತ. ಇದು ಕೆಲವೊಂದಕ್ಕೆಲ್ಲ ಶೋ ಪೀಸಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಮೀಶೋದಲ್ಲಿ ಸ್ವಲ್ಪ ಆಫರ್ ಇತ್ತು ಅಂತ ಹೇಳಿಬಿಟ್ಟು ತರಿಸಿದ್ದು, ಚೆನ್ನಾಗಿದೆ ಪ್ರಾಡಕ್ಟು. ಸೊ ನಿಮ್ಗೆ ಏನಾದರೂ ಈ ಎಲ್ಲ ಪ್ರಾಡಕ್ಟ್ಸು ಇಷ್ಟ ಆಗಿ ನಿಮ್ಗೇನಾದರೂ ಬೇಕು ಅಂತಂದರೆ ನೀವು ನನ್ನ ಮೀಶೋದಲ್ಲಿ ಮತ್ತು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಇದು ಲಿಂಕ್ ಹಾಕಿರ್ತೀನಿ. ಸೊ ನೀವು ಅಲ್ಲಿಂದ ನೀವು ಬೈ ಮಾಡ್ಬೋದು. ಸೊ ಸಂಡೇ ನನ್ನ ಲಾಗಿಂಗ್ ಇತ್ತು, ಮತ್ತು ನಾನು ಈವ್ನಿಂಗು ಒಂದು 6:30ಗೆಲ್ಲ ನಾನು ನೆಲಮಂಗಲಕ್ಕೆ ಹೋಗಿದ್ದೆ, ಅತ್ತೆನ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು. ಸೊ ಇಲ್ಲಿಗೆ ನನ್ನ ಈ ಸಂಡೇ ಲಾಗ್ ಹೀಗಿತ್ತು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಜಸ್ಟ್ ವೀವ್ಸ್ ಮಾತ್ರ ಮಾಡಿಬಿಡಿ ಪ್ಲೀಸ್, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನನ್ನ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.